ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಫಾರ್ ಇಂಡಿಯಾ ಅಂದ್ರೆ ನೀವು ಪ್ರೆಸಸ್ಗಳಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಬಹುದು. EPFO ರಿಕ್ವೈರ್ಮೆಂಟ್ 2025 ಹೊಸ ವೇಕೆನ್ಸಿ. ಅರ್ಜಿಯನ್ನು ತಕ್ಷಣವೇ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾರಲ್ಲಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸೋದು, ನಿಮ್ಮ ಕ್ವಾಲಿಫಿಕೇಶನ್ ಏನಾಗಿರಬೇಕು, ನಿಮ್ಮ ಸ್ಯಾಲರಿ ಪ್ಯಾಕೇಜ್ ಯಾವ ರೀತಿ ಇರಬೇಕು, ಎಲ್ಲನೇ ವಿಡಿಯೋಗೆ ಹೇಳಿಕೊಡಲಿದ್ದೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಓಕೆ, ಹೆಚ್ಚಿನ ಮಾಹಿತಿ ಬೇಕಾದ್ರೆ ವೆಬ್ಸೈಟ್ ಲಿಂಕ್ ಇದೆಯಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಪಿನ್ ಮಾಡ್ತೀನಿ. ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಕಂಪ್ಲೀಟ್ ಮಾಹಿತಿನ ಪಡೆದುಕೊಂಡ ನಂತರನೇ ಕೆಲಸಕ್ಕೆ ಅಪ್ಲೈ ಮಾಡಬಹುದು. ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು. ಯಾಕೆಂದ್ರೆ ವಿಡಿಯೋ ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಜಾಸ್ತಿ ಮಾಹಿತಿ ಸಿಗದೆ ಇರೋದ್ರಿಂದ ನಿಮ್ಗೆ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ತುಂಬಾ ಕಷ್ಟಕರವಾಗಿರುತ್ತದೆ. ಹಾಗಾಗಿ ನೀವು ಈ ಕಂಪ್ಲೀಟ್ ಮಾಹಿತಿನ ಪಡೆದುಕೊಂಡ ನಂತರನೇ ಕೆಲಸಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಬೆಂಗಳೂರು ಜಾಬ್ ವೇಕೆನ್ಸಿ ಇರುತ್ತೆ, ಇದು ಬೆಂಗಳೂರಲ್ಲಿ ಆಗಿರುತ್ತೆ. ಹಾಗಾಗಿ ನೀವು ಈಸಿಯಾಗಿ ಕರ್ನಾಟಕದವರು ಈಸಿಯಾಗಿ ಅಪ್ಲೈ ಮಾಡ್ಕೋಬಹುದು. ಆರ್ಗನೈಸೇಷನ್ ಎಂಪ್ಲಾಯೀಸ್ ಪ್ರೊವಿಡೆನ್ಸ್ ಫಂಡ್ ಆರ್ಗನೈಸೇಷನ್ EPFO ಆಲ್ರೆಡಿ ಹೇಳಿದ್ದೀನಿ. ಜಾಬ್ ಲೊಕೇಶನ್ ಬೆಂಗಳೂರು ಕರ್ನಾಟಕ ಆಗಿರುತ್ತೆ. ಸ್ಯಾಲರಿ ಪ್ಯಾಕೇಜ್ 1,00,000ದಿಂದ 12,000 ಪರ್ಮನೆಂಟ್ ಸ್ಯಾಲರಿ ಇರುತ್ತೆ. ಹಾಗೆ ಪೋಸ್ಟ್ ಟೈಪ್ ಇದೆಲ್ಲ ಪರ್ಮನೆಂಟ್ ಆಗಿರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರುತ್ತೆ, ಪರ್ಮನೆಂಟ್ ಆಗಿರುತ್ತೆ. ಡಿಪಾರ್ಟ್ಮೆಂಟ್ ಮಿನಿಸ್ಟ್ರಿ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಲಾಸ್ಟ್ ಡೇಟ್ ಅಪ್ಲೈ ಆಗಸ್ಟ್ ಎಕ್ಸ್ಪೆಕ್ಟ್ ಆಗಿದೆ. ಆಗಸ್ಟ್ ಒಳಗೆ ನಿಮಗೆ ಲಾಸ್ಟ್ ಡೇಟ್ ಕೊಡಲಾಗಿದೆ. ಓಕೆ, ಏಜ್ ಲಿಮಿಟ್ 21ರಿಂದ 30 ವರ್ಷ. SC/ST ಗೆ 5 ವರ್ಷ ಎಕ್ಸ್ಟೆನ್ಷನ್. ಎಜುಕೇಶನ್ ಕ್ವಾಲಿಫಿಕೇಶನ್ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು. ಅದಕ್ಕಿಂತ ಹೆಚ್ಚು ನಿಮ್ಮ ಕ್ವಾಲಿಫಿಕೇಶನ್ ಇದ್ರೂ ಕೂಡ ಅಪ್ಲೈ ಮಾಡಬಹುದು. ಪ್ರಿಪೇರ್ಡ್ ಕ್ಯಾಂಡಿಡೇಟ್ಸ್ ಡಿಗ್ರಿ ಇನ್ ಲಾ, ಕಾಮರ್ಸ್, ಎಕನಾಮಿಕ್ಸ್ ಅಂಡ್ ಅಕೌಂಟೆನ್ಸಿ ಆಗಿರಬೇಕು. ಸಿಟಿಸನ್ಶಿಪ್ ಮಸ್ಟ್ ಬಿ ಇಂಡಿಯನ್ ಸಿಟಿಸನ್ ಆಗಿರಬೇಕು. ಮೇಲ್ ಮತ್ತು ಫಿಮೇಲ್ ಕೂಡ ಅದ್ರ ತೊಂದರೆ ಅಪ್ಲೈ ಮಾಡಬಹುದು. ಓಕೆ, ಇಂಡಿಯನ್ ಗಳಿಗೆ ಮಾತ್ರ ಒಳ್ಳೆ ಅಪರ್ಚುನಿಟಿ. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಇದೆಲ್ಲ ಪ್ರಿಲಿಮಿನರಿ ಎಕ್ಸಾಮ್ ಇದೆ, ನಂತರ ನಿಮ್ದು ಮೈನ್ ಎಕ್ಸಾಮ್ ಇರುತ್ತೆ, ನಂತರ ನಿಮಗೆ ಇಂಟರ್ವ್ಯೂ ತೆಗೆದುಕೊಳ್ಳಲಾಗುತ್ತೆ, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಾಗುತ್ತೆ, ನಿಮ್ಮ ಮೆಡಿಕಲ್ ಫಿಟ್ನೆಸ್ ಕೂಡ ತೆಗೆದುಕೊಳ್ಳಲಾಗುತ್ತೆ. ಕಂಪ್ಲೀಟ್ ಆದ್ಮೇಲೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಅಲ್ಲಿ ಆನ್ಲೈನ್ MCQ, ರೀಸನಿಂಗ್, ಇಂಗ್ಲಿಷ್, ಜನರಲ್ ಅವೇರೆನ್ಸ್ ಮತ್ತೆ ಪಾಯಿಂಟ್ ಇದ್ರ ಬಗ್ಗೆ ಎಲ್ಲ ಕೇಳಲಾಗುತ್ತೆ. ಮತ್ತೆ ಮೈನ್ ಎಕ್ಸಾಮ್ ಅಲ್ಲಿ ಆಬ್ಜೆಕ್ಟಿವ್ ಇನ್ಕ್ಲೂಡ್ ಈಸಿ ಅಂಡ್ ಲೆಟರ್ ರೈಟಿಂಗ್ ಆಗಿರುತ್ತೆ. ಇಂಟರ್ವ್ಯೂ ಅಲ್ಲಿ ಪರ್ಸನಲ್ ಆಗಿ ಕಮ್ಯುನಿಕೇಶನ್, ನಿಮ್ದು ಲ್ಯಾಂಗ್ವೇಜ್ ಬಗ್ಗೆ, ಲೋಕಲ್ ಲ್ಯಾಂಗ್ವೇಜ್ ಬಗ್ಗೆ ಇದರ ಬಗ್ಗೆ ತೆಗೆದುಕೊಳ್ಳಲಾಗುತ್ತೆ. ಡಾಕ್ಯುಮೆಂಟ್ ಅಲ್ಲಿ ನಿಮ್ಮ ಎಜುಕೇಶನ್ ಮತ್ತೆ ನಿಮ್ಮ ID ಪ್ರೂಫ್ ಗಳನ್ನ ವೆರಿಫಿಕೇಶನ್ ಮಾಡಲಾಗುತ್ತೆ. ಓಕೆ, ಅಪ್ಲೈ ಮಾಡೋದೇ ವಿಧಾನ ತುಂಬಾ ಸುಲಭವಾಗಿರುತ್ತದೆ. ಕಂಪನಿ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಕೊಡಲಾಗಿದೆ. ಈ ವೆಬ್ಸೈಟ್ ಗೆ ಡೈರೆಕ್ಟ್ ಕ್ಲಿಕ್ ಮಾಡಿ, ಎಲ್ಲಿ ರಿಕ್ವೈರ್ಮೆಂಟ್ ಟ್ಯಾಬ್ ಅನ್ನ ಕ್ಲಿಕ್ ಮಾಡಿ, ನಂತರ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ರಿಜಿಸ್ಟರ್ ಮತ್ತೆ ನಿಮ್ಮ ಇಮೇಲ್ ಮತ್ತೆ ಫೋನ್ ನಂಬರ್ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಾಕ್ಯುಮೆಂಟ್, ಫೋಟೋಸ್, ಸಿಗ್ನೇಚರ್, ಸರ್ಟಿಫಿಕೇಟ್ ಇದು ಎಲ್ಲಾನು ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಅಪ್ಲಿಕೇಶನ್ ಫೀಸ್ ಇದೆಯಲ್ಲ, ನಾರ್ಮಲ್ ಆಗಿ 500 ರೂಪಾಯಿ ಪೇ ಮಾಡಬೇಕು. SC/ST ಗಳಿಗೆ 250 ರೂಪಾಯಿ ಪೇ ಮಾಡಬೇಕು. ನಂತರ ಸಬ್ಮಿಟ್ ಮಾಡಬೇಕು. ಆನ್ಲೈನ್ ಮುಖಾಂತರ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫೀಸ್ ಅನ್ನ ನೀವು ಫಿಲ್ ಮಾಡಬೇಕಾಗುತ್ತೆ. ಓಕೆ, ಯಾಕೆ ನಿಮಗೆ ಕಂಪನಿ ಒಳ್ಳೇದಾಗಿರುತ್ತೆ? EPFO ಇದು ನಿಮಗೆ ಸ್ಯಾಲರಿ ಪ್ಯಾಕೇಜ್ 1,00,000ಕ್ಕೆ ಹೆಚ್ಚು ಸ್ಯಾಲರಿ ಪ್ಯಾಕೇಜ್, ಮತ್ತೆ ನಿಮಗೆ ಪೆನ್ಷನ್ ಕೂಡ, ಮೆಡಿಕಲ್ ಮತ್ತೆ ನಿಮ್ಮ ಲೈಫ್ ಬ್ಯಾಲೆನ್ಸ್, ಹೌಸಿಂಗ್, ಟ್ರಾವೆಲ್ ಅಲವೆನ್ಸ್ ಎಲ್ಲ ಇಲ್ಲಿ ಕೊಡಲಾಗುತ್ತೆ. ಹಾಗಾಗಿ ನೀವು ಈ ಅಪರ್ಚುನಿಟಿ ಮಿಸ್ ಮಾಡದೆ ಅಪ್ಲೈ ಮಾಡ್ಕೋಬಹುದು. ಡಾಕ್ಯುಮೆಂಟ್ ರಿಕ್ವೈರ್ಡ್ 10ನೇ ತರಗತಿ ಇಲ್ಲ 12ನೇ ತರಗತಿ ಮಾರ್ಕ್ಸ್ ಶೀಟ್ ಇರಬೇಕು. ಗ್ರಾಜುಯೇಷನ್ ಅಂದ್ರೆ ಡಿಗ್ರಿ ಸರ್ಟಿಫಿಕೇಟ್ ಇರಬೇಕು. ಹಾಗೆ ನಿಮ್ಮ ಆಧಾರ್ ಕಾರ್ಡು ಇಲ್ಲ ಪಾನ್ ಕಾರ್ಡ್ ಇರಬೇಕು, ಇಲ್ಲ ನಿಮ್ಮ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬೇಕು, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಇರಬೇಕು ಇಫ್ ರಿಕ್ವೈರ್ಡ್. ಓಕೆ, ಯು ಮೇ ಆಲ್ಸೋ ಲೈಕ್ UPSC ನಿಮಗೆ ಇಲ್ಲಿ ನೋಡ್ಕೋಬಹುದು. ಕೆಲವೊಂದು ಮಾಹಿತಿನ ಕೊಡಲಾಗಿದೆ, ನೀವು ಓದ್ಕೋಬಹುದು. ನಂತರ ಇಲ್ಲಿ ನೀವು ನನ್ನ ವೆಬ್ಸೈಟ್ ಅಂದ್ರೆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಕೆಳಗೆ ಫೈನಲ್ ಟ್ರೂತ್, ಹಾಗೆ ನಿಮ್ಗೆ ವಾಟ್ ಯು ಥಿಂಕ್ ಅಬೌಟ್ ದಿ ಅಪರ್ಚುನಿಟಿ ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿ ಏನೇ ಬೇಕಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ.